ಬಹುಶಃ ಕೋಚರಿಗೆ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಿ ಆಶೀರ್ವಾದ ಮಾಡುವ ಪುಣ್ಯ ಪ್ರಸಂಗ ನಾಳೆ. ಗುರುಗಳಿಗೆ ನೀವು ನಾಳೆ ಕೋಚರಿಗೆ ಬರ್ತಾ ಇದ್ದೀರಿ, ಇವತ್ತು ವಾಸ್ತವಿಕ ಬಂದ್ರಿ ಅಂದ ತಕ್ಷಣ ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ತೇನೆ. ಪರಮ ಪೂಜ್ಯ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರಬಾಯಿ ಎಂದು ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಜ್ಯ ಭಗವತ್ಪಾದ ಮಹಾಸನ್ನಿಧಾನಕ್ಕೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಪಂಚಪೀಠಗಳೊಳಗೆ ಬಹಳಷ್ಟು ಪಂಡಿತರು ಸಿಗ್ತಾರೆ, ಪಂಡಿತರು ಇದ್ದಾರೆ, ಬಹಳಷ್ಟು ಹೋರಾಟಗಾರರಿದ್ದಾರೆ, ಬಹಳಷ್ಟು ಅವರು ಇವರು ಇದ್ದಾರೆ. ಆದ್ರೆ ಮುಗ್ಧರು ಬಹಳ ಕಡಿಮೆ. ನಿಮ್ಗೆ ಇನ್ನೂ ಗೊತ್ತಿರ್ಲಿ, ನಮ್ಮ ಹಿಂದಿನ ಉಜ್ಜಯಿನಿ ಪೀಠದ ಜಗದ್ಗುರು ಮೊದಲ ಸಿದ್ಧ ಶಿವಾಚಾರ್ಯ ಭಗವತ್ಪಾದರು ಬಹಳಷ್ಟು ಮುಕ್ತರು, ಬಹಳಷ್ಟು ಮುಕ್ತರು. ಅವ್ರಿಗೆ ಇನ್ನೊಂದು ಏನಂತಂದ್ರೆ, ನಿಮಗೆ ಗೊತ್ತಿಲ್ಲ, ಅವ್ರಿಗೆ ತಲೆಯಿಂದ ಮಾತಾಡಕ್ಕೆ ಬರ್ತಿರ್ಕಿಲ್ಲ, ತಲೆಯಿಂದ ಮಾತಾಡಕ್ಕೆ ಬರ್ತಿರ್ಕಿಲ್ಲ, ಹೃದಯದಿಂದನೇ ಮಾತಾಡೋದು, ಅಷ್ಟು ಮುಕ್ತರು. ಬಹುಶಃ ಆ ಸ್ಥಾನವನ್ನ ತುಂಬಿರುವ ಒಬ್ಬ ಮುಕ್ತ ಜಗತ್ತು ಬರ್ತದೆ. ಯಾಕಂತಂದ್ರೆ ನಿಮ್ಗೆ ನೆನಪಲ್ಲಿಟ್ಟುಕೊಳ್ಳಿ, ವಿದ್ಯಾವಂತರ ಜೊತೆ ಮಾತಾಡಬಹುದು, ಬುದ್ಧಿವಂತರ ಜೊತೆ ಮಾತಾಡಬಹುದು, ಈ ಮುಕ್ತರ ಜೊತೆ ಮಾತಾಡೋದಿದೆಯಲ್ಲ ಬಹಳ ಕಷ್ಟ. ನನಗೆ ಅವ್ರು ನೋಡ್ಕೊಂಡು ಸುಮ್ಮನೆ ಅವರು ಅಷ್ಟೇನೆ. ಯಾರ ಮನುಷ್ಯಗೂ ಇವತ್ತು ನೋವು ಮಾಡುವಂತ ಒಂದು ಹೃದಯವೇ ಅಲ್ಲ. ಯಾಕಂತಂದ್ರೆ ನಾನು ಹತ್ತರಿಂದ ಉಜ್ಜಯಿನಿಯ ಜಗದ್ಗುರುಗಳು ನೋಡಿದ್ದೇನೆ. ಸ್ವತಃ ಅವರ ಪ್ರೀತಿ ಹೇಗಂದ್ರೆ ಬಹಳಷ್ಟು ಸಮಾಧಾನ. ಬಹುಶಃ ಅವರು ಆ ನಿಟ್ಟಿನೊಳಗೆ ನನಗನ್ನಿಸ್ತಾ ಇರೋರು ಬಹುಶಃ ಹಂಗನಿಸ್ತದೆ ಅಂತ ಅನ್ಕೊಳ್ತೀನಿ. ಬಹುಶಃ ಅವರ ಸಮೀಪದಲ್ಲಿದ್ದು ನಾನು ನೋಡಿದ್ದೀನಿ. ಅಂತ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ನಮ್ಮ ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಶ್ರೀಮಠಕ್ಕೆ ಅವರೇ ದಯಮಾಡಿಸಿ ಆಶೀರ್ವಾದ ಮಾಡಿರುವುದು ನನಗೆ ನನ್ನ ಭಾಗ್ಯ ಅಂತ ಹೇಳಿ